ಮನುಷ್ಯ ಬರೀ ಕೈಯಿಂದಲೇ ಕೆಲಸ ಮಾಡಿ ಬದುಕಬೇಕಿದ್ದಿಲ್ಲ. ನಿಮ್ಮ ವಿನಿಮಯ ಏನಿದೆ, ಚರ್ಚೆ ಏನಿದೆ, ಅದನ್ನ ಆಮೇಲೆ ಮಾಡ್ಕೊಳ್ಳಿ. ಮೊದಲು ನಾನು ಹೇಳೋದನ್ನ ಕೇಳಿ. ಜಪ ಮಾಡ್ಲಿಕ್ಕೆ ಅಂದ್ರೆ ಶಿವನ ಒಂದು ನಾಮಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಬೋಳೆ ಶಂಕರ ಎಂಬ ನಾಟಕದ 16 ದೃಶ್ಯಗಳನ್ನ ನಾವು ತಿಳ್ಕೊಂಡ್ವಿ. 16ನೆಯ ದೃಶ್ಯದಲ್ಲಿ ನಾವು ಬೋಳೆ ಶಂಕರ ಸೈತಾನ ಹೇಳಿದ ಹಾಗೆ ತಲೆಯಿಂದ ಕೆಲಸ ಮಾಡಬೇಕು ಅಂತ ಸೈತಾನ ಹೇಳ್ತಾನೆ. ಆ ತಲೆಯಿಂದ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ನಿಮ್ಮಂತ ಬೆಪ್ತಕಡಿಗಳಿಗೆ ನಾನು ಕಲಿಸ್ಕೊಡ್ತೀನಿ ಅಂತ ಹೇಳಿದಾಗ ಬೋಳೆ ಶಂಕರ ಹೇಳ್ತಾನೆ, ಆಯ್ತು, ನಾವು ಕೈಯಿಂದ ಕೆಲಸ ಮಾಡದಿದ್ದಾಗ ನೀನು ಹೇಳ್ಕೊಟ್ಟಂತ ತಲೆಯಿಂದ ಕೆಲಸವನ್ನ ಮಾಡ್ಬೋದು, ಇದರಿಂದ ನಮಗೇನಾದ್ರೂ ಉಪಕಾರ ಆಗ್ಬೋದು. ಅದಕ್ಕೆ ಕೋಡಂಗಿಗೆ ಹೇಳ್ತಾನೆ, ನೀನು ಹೋಗ್ಬಿಟ್ಟು ಡಂಗೂರ ಸಾರು, ರಾಜ್ಯದ ಜನರನ್ನೆಲ್ಲ ಎತ್ತರದ ಗೋಪುರದ ಒಂದು ಸ್ಥಳದಲ್ಲಿ ಅವರನ್ನ ಸೇರೋ ಹಾಗೆ ಮಾಡು. ಈ ನಮ್ಮ ಊರಿಗೆ ಬಂದಂತಹ ದೊಡ್ಡ ಮನುಷ್ಯ ತಲೆಯಿಂದ ಕೆಲಸವನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾನೆ ಅಂತ ಹೇಳಿ ಡಂಗೂರ ಸಾರಿಸ್ತಾನೆ. ಅಲ್ಲಿವರೆಗೆ ನಾವು ತಿಳ್ಕೊಂಡ್ವಿ. ಈಗ ಇಂದಿನ ತರಗತಿಯಲ್ಲಿ ನಾವು ಮುಂದೆ ಏನಾಗುತ್ತೆ, ಬೋಳೆ ಶಂಕರ ಸೈತಾನನಿಂದ ಕಲಿತಾನ ಅಥವಾ ಸೈತಾನ ಬೋಳೆ ಶಂಕರನಿಂದ ಬುದ್ಧಿ ಕಲಿತಾನ ಎನ್ನುವ ಅಂತ ವಿಚಾರವನ್ನ ನಾವು ಈ ಒಂದು ದೃಶ್ಯದಲ್ಲಿ ನೋಡೋಣ. ಬನ್ನಿ. ದೃಶ್ಯ 17, ಜಯ ಜಯ ಶಿವಪುರಿಗೆ. ನಾವು ಇಲ್ಲಿವರೆಗೆ 17 ದೃಶ್ಯವನ್ನ ನಾವು ಬೋಳೆ ಶಂಕರ ಎಂಬ ನಾಟಕದಲ್ಲಿ ಕಲಿತಾ ಬಂದ್ವಿ, ತಿಳ್ಕೊಳ್ತಾ ಬಂದ್ವಿ. ಬೋಳೆ ಶಂಕರ ಎಂಬ ನಮ್ಮ ಈ ನಾಟಕದ ಚಂದ್ರಶೇಖರ ಕಂಬಾರರು ಬರೆದಿರುವ ಈ ನಾಟಕದ ಕಥಾನಾಯಕನಾದಂತಹ ಬೋಳೆ ಶಂಕರ ಶ್ರಮಜೀವಿ, ಸರಳ ಜೀವನ ನಡೆಸುವಂತಹ ಒಬ್ಬ ನೇರ ನುಡಿಯ ವ್ಯಕ್ತಿ. ಆ ಒಂದು ಬೋಳೆ ಶಂಕರನ ವ್ಯಕ್ತಿತ್ವವನ್ನ ನಮ್ಮ ಇಂದಿನ ಪ್ರಸ್ತುತ ಸಮಾಜದ ಜನರಿಗೆ ಪರಿಚಯಿಸುವ ದೃಷ್ಟಿಯಿಂದ ಆ ಒಂದು ಆಶಯವನ್ನ ಇಟ್ಕೊಂಡು ಹಸಿರೇ ಉಸಿರು ಎಂಬಂತಹ ಹಾಗೂ ಗ್ರಾಮೀಣ ಬದುಕಿನ ಮೌಲ್ಯವನ್ನ ತಿಳಿಸ್ಕೊಡುವಂತಹ ಈ ಒಂದು ನಾಟಕದ ಇಷ್ಟೂ ದೃಶ್ಯಗಳನ್ನ ಕಲಿತಾ ಬಂದ್ವಿ. ಈಗ ಈ ನಾಟಕದ ಕೊನೆಯ ದೃಶ್ಯವಾದಂತಹ ದೃಶ್ಯ 17ರಲ್ಲಿ ಜಯ ಜಯ ಶಿವಪುರಿಗೆ, ಈ ಒಂದು ದೃಶ್ಯವನ್ನ ನಾವು ಇವತ್ತು ನೋಡೋಣ. ಬನ್ನಿ. ಎತ್ತರವಾದ ಗೋಪುರದ ಮೇಲೆ ಸೈತಾನ ನಿಂತಿದ್ದಾನೆ. ಎತ್ತರವಾದ ಗೋಪುರದ ಮೇಲೆ ಸೈತಾನ ನಿಂತಿದ್ದಾನೆ. ಡಂಗೂರ ಸಾರಿಸಿದ್ದ ಅಲ್ವಾ, ಅದಕ್ಕೆ ಸೈತಾನ ಅಲ್ಲಿ ನಿಂತಿದ್ದಾನೆ. ಕೆಳಗೆ ಬೋಳೆ ಶಂಕರ, ರಾಜಕುಮಾರಿ ಮತ್ತು ಜನರು. ಬೋಳೆ ಶಂಕರ, ರಾಜಕುಮಾರಿ, ಜನರೆಲ್ಲ ಕೆಳಗಡೆ ಕೂತ್ಕೊಂಡಿದ್ದಾರೆ. ಸೈತಾನ ಈಗ ಶುರು ಮಾಡ್ತಾನೆ. ಹೇಗೆ ತಲೆಯಿಂದ ಕೆಲಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾನೆ. ನನ್ನ ಪ್ರೀತಿಯ ಬೆಪ್ತಕಿಡಿಗಳೇ ಕೇಳಿ, ಮನುಷ್ಯ ಬರೀ ಕೈಯಿಂದಲೇ ಕೆಲಸ ಮಾಡಿ ಬದುಕಬೇಕಿದ್ದಿಲ್ಲ. ನಿಮಗೊಂದು ತಲೆ ಇದೆ ಅನ್ನೋದನ್ನ ಮರೆಯಬೇಡಿ. ದುರ್ದೈವದ ಸಂಗತಿ ಎಂದರೆ ತಲೆ ಖಾಲಿ ಇಟ್ಟುಕೊಳ್ಳದೆ ನಿಮ್ಮಲ್ಲಿ ಫ್ಯಾಷನ್ ಆಗಿಬಿಟ್ಟಿದೆ. ತಲೆಯನ್ನ ಖಾಲಿ ಇಟ್ಕೊಳ್ಳೋದು ನಿಮ್ಗೊಂದು ಫ್ಯಾಷನ್ ಆಗ್ಬಿಟ್ಟಿದೆ. ತಲೆ ತುಂಬಾ ಕೆಲಸವನ್ನ ಕೊಡಬೇಕು ಅನ್ನೋದು ಸೈತಾನನ ಒಂದು ಬುದ್ಧಿವಂತಿಕೆ. ಸೈತಾನ ಹೇಳ್ತಾನೆ, ಈ ನನ್ನ ಪ್ರೀತಿಯ ಬೆಪ್ತಕಿಡಿಗಳೇ ಮಾತು ಸ್ಟಾರ್ಟ್ ಮಾಡ್ತಾನೆ. ಮನುಷ್ಯರು ಬರೀ ಕೈಯಿಂದ ಕೆಲಸ ಮಾಡಿದ್ರೆ ಆಗಲ್ಲ, ತಲೆಯನ್ನ ಉಪಯೋಗಿಸಿ ಕೆಲಸವನ್ನ ಮಾಡಬೇಕು. ಬರೀ ಕೈಯಿಂದ ಕೆಲಸ ಮಾಡೋದಕ್ಕಿಂತ ನೀವು ಏನ್ ಮಾಡ್ಬೇಕು, ತಲೆ ಅನ್ನೋದು ಇದೆ, ಆ ತಲೆ ಅನ್ನೋದನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೂ ಕೂಡ ಉಪಯೋಗ ಇದೆ. ತಲೆಯನ್ನ ಖಾಲಿ ಇಟ್ಕೊಳ್ಳೋದು ಈಗಿನ ಕಾಲದಲ್ಲಿ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅಂತ ಅವನು ಹೇಳ್ತಾನೆ. ಆಗ ಒಬ್ಬ ಆ ಮಾತು ಕೇಳ್ತಾ ಇದ್ದಂತ ಆ ರಾಜ್ಯದ ಪ್ರಜೆ ಕೇಳ್ತಾನೆ, ತಲೆಯಿಂದ ಕೆಲಸ ಮಾಡೋದೇನೋ ಸರಿ, ಹಾಗೆ ಕೆಲಸ ಮಾಡುತ್ತಾ ನಡಿಬೇಕಾದ್ರೆ ಕಾಲಿನಿಂದ ನಡಿಬೇಕಾ ತಲೆಯಿಂದ ನಡಿಬೇಕಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ತರಲೆ ಪ್ರಶ್ನೆ ಕೇಳ್ತಾನೆ ಅವನು. ಏನೋ ಕೆಲಸವನ್ನ ತಲೆಯಿಂದ ಮಾಡೋದೇನೋ ಸರಿಯಪ್ಪ, ತಲೆಯಿಂದ ಕೆಲಸ ಮಾಡ್ತಾ ಮಾಡ್ತಾ ನಾವು ನಡಿಬೇಕಲ್ಲ, ಆಗ ಕಾಲಿನಿಂದ ನಡಿಬೇಕಾ ತಲೆಯಿಂದ ನಡಿಬೇಕಾ ಅಂತ ಆ ಪ್ರಜೆ ಕೇಳ್ತಾನೆ. ಆಗ ಇನ್ನೊಬ್ಬ ಕೇಳ್ತಾನೆ, ಹೇಗೋ ಆ ದೊಡ್ಡ ಮನುಷ್ಯ ತೋರಿಸೋ ನಿದ್ದಾನಲ್ಲ, ನೋಡೋಣ ಇರು. ಹೇಗೋ ಆ ದೊಡ್ಡ ಮನುಷ್ಯ ಹೇಳ್ತಿದ್ದಾನಲ್ಲ, ಕೇಳೋಣ ಇರು, ವೆಯ್ಟ್ ಮಾಡು ಅಂತ ಹೇಳ್ತಾನೆ. ಕೋಡಂಗಿ ಸುಮ್ನಿರ್ತಾನ. ಇದು ತಲೆ ಅಂತ ನಿನಗೆ ಗೊತ್ತಿದೆಯಲ್ಲ, ಅದೇನೋ ಸಣ್ಣ ಸಾಧನೆ ಅಲ್ಲ, ಆದ್ರೆ ಅದನ್ನು ಉಪಯೋಗಿಸ್ಬೇಕು ಅಂತಾನಲ್ಲ, ಅದು ಸಮಸ್ಯೆ. ತಲೆ ಅಂತ ಹೇಳ್ತಿದ್ದಾನೆ, ಅದೊಂದು ಸಣ್ಣದಾದ ಒಂದು ಸಾಧನ, ಆದ್ರೆ ಅದನ್ನ ಏನ್ ಮಾಡ್ಬೇಕು, ಅದರಿಂದ ಕೆಲಸ ಮಾಡ್ಬೇಕು ಅಂತ ಹೇಳ್ತಿದ್ದಾನಲ್ಲ, ಅದೇ ಒಂದು ಸಮಸ್ಯೆ. ನೋಡೋಣ. ಮತ್ತೊಬ್ಬ ಹೇಳ್ತಾನೆ, ನನ್ನ ಹತ್ರ ಕೈ ಇದೆ, ಉಪಯೋಗಿಸ್ತೀನಿ, ಆ ದೊಡ್ಡ ಮನುಷ್ಯನ ಹತ್ರ ತಲೆ ಇದೆ, ಉಪಯೋಗಿಸ್ತಾನೆ, ಇದರಲ್ಲಿ ಭಿನ್ನಾಭಿಪ್ರಾಯ ಯಾಕೆ ಬರಬೇಕು? ಸೈತಾನ, ಕೆಳಗೆ ಯಾಕೆ ಗಲಾಟೆ ಮಾಡ್ತಿದ್ದೀರಿ? ಸೈತಾನ, ಗಲಾಟೆ ಅಲ್ಲ,
ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ, 4 ಜನ ಅಂದಮೇಲೆ ಭಿನ್ನಾಭಿಪ್ರಾಯ ಇರ್ಬೋದಲ್ಲ ಅಂತ ಇಲ್ಲಿ ಮಾತುಕತೆಗಳು ಆಗ್ತಾ ಇರುತ್ತೆ. ಮುಂದೆ ಸೈತಾನ ಅದನ್ನ ಆಮೇಲೆ ವಿನಿಯೋಗಿಸಿಕೊಳ್ಳಿ. ಮೊದಲು ಲಕ್ಷ್ಯವಿಟ್ಟು ನನ್ನ ಮಾತು ಕೇಳಿ. ಲಕ್ಷ್ಯವಿಟ್ಟು ಅಂದ್ರೆ ಗಮನ ಕೊಟ್ಟು ನನ್ನ ಮಾತನ್ನ ಕೇಳಿ. 10 ಚೀಲ ಜೋಳ ಅಂದರೆ 2 ರೈತರ 6 ತಿಂಗಳ ಶ್ರಮ ಅಲ್ಲವೇ? ತಲೆಯ ಉಪಯೋಗ ಇರೋದೇ ಇಲ್ಲಿ. ನೀವು ನಾಣ್ಯಗಳನ್ನು ಬಳಕೆಗೆ ತಂದರೆ 10 ಚೀಲ ಧಾನ್ಯವನ್ನು ಕೈ ಬೆರಳೆಣಿಕೆಯಷ್ಟು ನಾಣ್ಯವಾಗಿ ಪರಿವರ್ತಿಸಬಹುದು. ಆ ನಾಣ್ಯಗಳನ್ನ ಚಲಾವಣೆಗೆ ತಂದರೆ ಬೊಗಸೆಯಷ್ಟು ನಾಣ್ಯದಲ್ಲಿ 1000 ಜನರ 1 ವರ್ಷದ ಶ್ರಮ ಕೊಳ್ಳಬಹುದು. ಶ್ರಮವನ್ನು ಅಗ್ಗವಾಗಿ ಕೊಳ್ಳುವ ಹಾಗೂ ಮಾರುವ ಫ್ಯಾಕ್ಟರಿಗಳನ್ನ ಮಾಡಿ ಜನಕೋಟಿಯನ್ನ ಕೈಯಲ್ಲಿಟ್ಟುಕೊಳ್ಳಬಹುದು. ಇದೆಲ್ಲ ನೀವು ನಿಮ್ಮ ತಲೆಯ ಬುದ್ಧಿ ಉಪಯೋಗಿಸೋದ್ರಿಂದ ಸಾಧ್ಯ. ಅಲ್ಲಿ ಕೆಳಗಡೆ ಮಾತುಕತೆ ಆಗ್ತಾ ಇರುತ್ತೆ, ತಲೆಯಿಂದ ಹೇಗೆ, ಕಾಲಿನಿಂದ ಹೇಗೆ, ಆಗು ಹೀಗು ಅಂತ. ಅಷ್ಟರಲ್ಲಿ ಸೈತಾನ ಎಲ್ರಿಗೂ ಹೇಳ್ತಾನೆ, ನಿಮ್ಮ ಏನು ವಿನಿಮಯ ಏನಿದೆ, ಚರ್ಚೆ ಏನಿದೆ, ಅದನ್ನ ಆಮೇಲೆ ಮಾಡ್ಕೊಳ್ಳಿ, ಮೊದಲು ನಾನು ಹೇಳೋದನ್ನ ಕೇಳಿ. ಅವನು ಹೇಳ್ತಾನೆ, ಒಬ್ಬ ರೈತ, 2 ರೈತರು 6 ತಿಂಗಳ ಶ್ರಮದಲ್ಲಿ 10 ಚೀಲ ಜೋಳವನ್ನ ಸಂಪಾದನೆ ಮಾಡ್ತಾರೆ. ಶ್ರಮದಿಂದ, ಅವ್ರ ಕೈಯಿಂದ ಕೆಲಸ ಮಾಡಿ. ಅದನ್ನೇ ನಾವೇನ್ ಮಾಡ್ಬೋದು, ಚಿನ್ನದ ನಾಣ್ಯವಾಗಿ ಪರಿವರ್ತಿಸಿದಾಗ 10 ಚೀಲ ಚಿನ್ನದ ನಾಣ್ಯ ಎಷ್ಟಾಗತ್ತೆ? 1000 ಪಟ್ಟು ಜಾಸ್ತಿ ಆಗತ್ತೆ. ಅದನ್ನ ಇನ್ನೂ 1 ವರ್ಷದಲ್ಲಿ, ಅದು 1 ವರ್ಷದ ಶ್ರಮ ಅಂದ್ರೆ ಇಷ್ಟು ಜನರ 1 ವರ್ಷದ ಶ್ರಮ ನಮ್ಗಲ್ಲೇ ಸಿಕ್ಬಿಡುತ್ತೆ. ಅದ್ರ ಜೊತೆಗೆ ನಾವೇನ್ ಮಾಡ್ಬೋದು, ಒಂದು ದೊಡ್ಡ ಫ್ಯಾಕ್ಟ್ರಿಗಳನ್ನ ಕಟ್ಕೊಂಡು ಜನಕೋಟಿಯಲ್ಲಿ ಜನಕೋಟಿ ಅಂದ್ರೆ ಜನರ ಕೈಯಲ್ಲಿ ಕೋಟಿ ಕೈಯಲ್ಲಿ ಇಟ್ಕೊಂಡು ನಾವು ಹೇಗೋ ಒಂದು ಸಂಪಾದನೆ ಮಾಡ್ಬೋದು. ಅಂದ್ರೆ ಇದರ ಉದ್ದೇಶ ಏನು ಅಂದ್ರೆ ಧಾನ್ಯಗಳನ್ನ ನಾಣ್ಯಗಳಾಗಿ ಪರಿವರ್ತಿಸಿ, ನಾಣ್ಯಗಳನ್ನ ರಾಜ್ಯದಲ್ಲಿ ಚಲಾವಣೆ ಮಾಡಿಸಿ, ಆಮೇಲೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಕಟ್ಟಿಸಿ, ಆ ಫ್ಯಾಕ್ಟ್ರಿಗಳಿಂದ ಜನರಿಗೆ ಏನ್ ಮಾಡಿ ಜಾಸ್ತಿ ಉತ್ಪಾದನೆ ಮಾಡಿ, ಹೀಗೆ ತಲೆಯಿಂದ ನೀವು ಕೋಟಿ ಸಂಪಾದನೆಯನ್ನ ಮಾಡಬಹುದು ಅಂತ ಅದರ ಒಂದು ದುರ್ಬುದ್ಧಿಯಿಂದ ಅದು ಜನರನ್ನ ಪ್ರಚೋದಿಸ್ತಾ ಇದೆ. ಅಷ್ಟರಲ್ಲಿ ಮಗದೊಬ್ಬ ಹೇಳ್ತಾನೆ, ನಮ್ಮ ಬೋಳೆಶಂಕರ ಮಹಾರಾಜರು ಹೇಳೋದೇನು? ಕೈಯಿಂದ ಕೆಲಸ ಮಾಡೋದ್ರಿಂದ ಬುದ್ಧಿ ಬರದೆ, ಬೆವರು ಒರೆಸ್ಕೊಂಡು ಬುದ್ಧಿ ಕಲಿಯೋನು ಜಾಣ ಅಂತ ಅಲ್ವಾ? ಅವರ ಮಾತು ತಿಳಿದ ಹಾಗೆ ಈ ದೊಡ್ಡ ಮನುಷ್ಯನ ಮಾತು ತಿಳಿಯೋದಿಲ್ವಲ್ಲ? ಯಾಕಿದ್ದಿತು? ಬೋಳೆಶಂಕರನ ರಾಜ್ಯದ ಜನರಿಗೆ ಬೋಳೆಶಂಕರನ ಮಾತು ಬಿಟ್ಟು ಬೇರೆ ಯಾರ ಮಾತು ಕೇಳಿಸಲ್ಲ. ಆ ಸೈತಾನ ಹೇಳ್ತಿರೋ ಮಾತು ಅವ್ರ ತಲೆಗೆ ಹೋಗೋದಿಲ್ಲ. ಅವ್ರು ಹೇಳೋದೇನು ಅಂದ್ರೆ, ನಮ್ ಬೋಳೆಶಂಕರ ಏನ್ ಹೇಳ್ತಿದ್ದಾನೆ ಅಂದ್ರೆ, ಶ್ರಮದಿಂದ ಕೆಲಸ ಮಾಡಿದ್ರೆ, ಕೈಯಿಂದ ಕೆಲಸ ಮಾಡಿದ್ರೆ ಏನಾಗುತ್ತೆ, ನಮಗೆ ಬುದ್ಧಿಯೂ ಬರುತ್ತೆ, ಬೆವರು ಬರುತ್ತೆ, ಆರೋಗ್ಯಕ್ಕೂ ಒಳ್ಳೇದು, ತಲೆಗೂ ಒಳ್ಳೇದು, ಹಾಗೆ ಬೆವರನ್ನ ಒರೆಸ್ಕೊಂಡು ನಾವು ಜಾಣರಾಗ್ತೀವಿ. ಇದು ಬಿಟ್ಟು ಈ ದೊಡ್ಡ ಮನುಷ್ಯ ಹೇಳ್ತಿರೋ ಕೆಲಸ ನಮಗೆ ಅರ್ಥ ಆಗ್ತಿಲ್ಲ, ತಲೆಯೊಳಗಡೆ ಹೋಗ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗೆ ಕೋಡಂಗಿ, ಯಾಕೆಂದರೆ ನಿನಗೆ ತಲೆ ಇದೆ ಆದರೆ ಏನು ತಿಳಿಯೋದಿಲ್ಲ. ಅದಕ್ಕೆ ಈ ದೊಡ್ಡ ಮನುಷ್ಯ ತಲೆಯಿಂದ ಕೆಲಸ ಮಾಡೋದಕ್ಕೆ ಇನ್ನೂ ಶುರು ಮಾಡಿಲ್ವೇ? ಮತ್ತೊಬ್ಬ, ಇನ್ನೂ ಇಲ್ಲ, ಅವನಿನ್ನೂ ಮಾತು ಸುರಿಸುತ್ತಿದ್ದಾನೆ. ಸೈತಾನ, ಬೆಪ್ತಕ್ಕಡಿಗಳ ಬಂಧುಗಳೇ, ನನ್ನ ಮಾತುಗಳನ್ನ ಕೇಳಿ. ನಗರದ ಸುಖಗಳಿಂದ ನೀವೆಲ್ಲ ವಂಚಿತರಾಗಿದ್ದೀರಿ. ನೀವು ಒಮ್ಮೆ ತಲೆಯ ಬೆಲೆ ತಿಳಿದಿರಾದರೆ ಸ್ವರ್ಗದ ಸುಖಗಳನ್ನ ಸೂರೆ ಮಾಡುವ ಸಿಟಿ ಕಟ್ಟಬಹುದು. ಇಲ್ಲಿ ಹಸಿರನ್ನ ನಾಶ ಮಾಡಿ ಸಿಟಿ ಕಟ್ಟುವಂತ ಆಲೋಚನೆ, ನಗರೀಕರಣ ಮಾಡುವಂತ ಆಲೋಚನೆ ಈ ರಾಜ್ಯದಲ್ಲಿ ಸೈತಾನಂದು. ಸುಖಗಳ ಸಂಖ್ಯೆ ಹಾಗೂ ದಾಹಗಳನ್ನು ದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು. ಶ್ರಮವನ್ನೇ ವಿನಿಯೋಗಿಸುವುದು ಅಂದರೆ ನಾಗರಿಕತೆಯನ್ನು ಆದಿಮ ಸ್ಥಿತಿಗೆ ಒಯ್ಯುವುದು. ಬಂಧುಗಳೇ, ಚರಿತ್ರೆ ಮುಂದೆ ಹೋಗುತ್ತದೆ, ಹಿಂದೆ ಅಲ್ಲ. ನಿಮ್ಮ ಬೆಪ್ತಕ್ಕಡಿ ರಾಜನಿಗೆ ತಲೆ ಇಲ್ಲವಾದ್ದರಿಂದ ಇವೆಲ್ಲ ಮಾತು ತಿಳಿಯುವುದಿಲ್ಲ. ತನಗಿಲ್ಲದ ತಲೆ ನಿಮಗೂ ಇರದ ಹಾಗೆ ಮಾಡಿದ್ದು ಅವನ ವಿಶೇಷ ಸಾಧನೆ. ಆದರೆ ನೀವು ಆಗಬೇಕು, ನನ್ನ ಮಾತು ತಿಳಿಯಬೇಕು. ಅಂದ್ರೆ ಒಟ್ಟಾರೆ ಬೆಪ್ತಕ್ಕಡಿ ಜನಗಳೇ, ನಿಮ್ಮ ರಾಜ ಏನ್ ಮಾಡ್ತಿದ್ದಾನೆ, ಅವನಿಗೂ ಏನು ತಿಳಿಯಲ್ಲ, ಅವನ ತರ ನೀವು ಇರ್ಬೇಕು ಅಂತ ಅವನು ಬಯಸ್ತಿದ್ದಾನೆ ವಿನಃ ನಿಮ್ಮನ್ನ ಏನ್ ಮಾಡ್ಲಿಕ್ಕೆ, ನಿಮ್ಮನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಅಂದ್ರೆ ನೀವು ಬದಲಾವಣೆ ಹೊಂದಲಿಕ್ಕೆ, ನೀವು ಅಭಿವೃದ್ಧಿ ಹೊಂದಲಿಕ್ಕೆ ಅವನು ಬಿಡ್ತಾ ಇಲ್ಲ. ಅವನ ಮಾತು ಕೇಳೋದ್ರ ಬದಲು ನನ್ನ ಮಾತನ್ನ ಕೇಳಿ, ಇಲ್ಲಿ ಒಂದು ದೊಡ್ಡ ಸಿಟಿಯನ್ನ ಮಾಡಿ ಈ ನಗರವನ್ನ ಬೆಳೆಸಿ, ಅದು ನಗರವಾಗಿ ಪರಿವರ್ತಿಸಿ, ಈ ಹಳ್ಳಿಯನ್ನ ನಿಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಒಳ್ಳೆಯ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡಿ, ಇದರಿಂದ ನಿಮಗೆ ಕೋಟಿ ಸಂಪಾದನೆ ಬರುತ್ತೆ ಅಂತೆಲ್ಲ ಅವನು ಜನರನ್ನ ಪ್ರಚೋದಿಸ್ತಾನೆ. ಮತ್ತೊಬ್ಬ, ತಿಳಿಯುತ್ತಿವೆ ಆದರೆ ನೀವು ತಲೆಯಿಂದ ಕೆಲಸ ಶುರು ಮಾಡೋದು ಯಾವಾಗ? ಅಂದ್ರೆ ಜನರ ಮನಸ್ಸಲ್ಲಿ
ತಲೆಯಿಂದ ಕೆಲಸ ಮಾಡೋದು ಅಂದ್ರೆ ತಲೆಯನ್ನ ಉಪಯೋಗಿಸ್ಕೊಂಡು ಕೈಯಲ್ಲಿ ಹೇಗೆ ಎಲ್ಲ ಶ್ರಮ ಕೆಲಸ ಮಾಡ್ತೀವಿ ಹಾಗೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಯಾರದು? ಬೋಳೆಶಂಕರನ ರಾಜ್ಯದ ಜನರು. ತಲೆಯಿಂದ ಅಂದ್ರೆ ತಲೆಯಲ್ಲಿ ಪ್ಲಾನ್ಗಳನ್ನ ಅಂದ್ರೆ ಉಪಾಯಗಳನ್ನ ಮಾಡೋದು ಅಂತ ಅವರಿಗೆ ಗೊತ್ತಾಗ್ತಿಲ್ಲ. ಒಬ್ಬ ಮಾತು ನಿಲ್ಲಿಸಿ ಬೇಗ ಕೆಲಸ ಶುರು ಮಾಡಿ, ನಾವು ನಿಂತು ಬಹಳ ಹೊತ್ತಾಯಿತು, ನಾನಿನ್ನು ದನಕ್ಕೆ ನೀರು ಕುಡಿಸಬೇಕು. ಸೈತಾನ, ಬಂಧುಗಳೇ ನನ್ನ ಮಾತನ್ನು ಕೇಳಿ, ತಾರ ಸಮರದಿಂದ ಮಾನವ ಕೋಟಿಯನ್ನು ಗುಲಾಮರನ್ನಾಗಿಸುವ ಸುಖ ಬೇಕೇ? ಅಂತರಿಕ್ಷದಲ್ಲಿ ತಾರಾ ನಿವಾಹಗಳ ಗೂಢವರಿಯುತ್ತಾ ಅಲ್ಲಿಂದಲೇ ಇಲ್ಲಿಯ ಇಡೀ ಮಾನವ ಕುಲ ನಿಮ್ಮ ದಯದಲ್ಲಿ ಬದುಕುವ ಹಾಗೆ ಮಾಡಬೇಕೇ? ಕೂತಲ್ಲೇ ಬಟನ್ ಒತ್ತಿ ಜಗತ್ತನ್ನು ನಾಶಪಡಿಸುವ ಇಲ್ಲವೇ ನಿಯಂತ್ರಿಸುವ ಸಾಮರ್ಥ್ಯ ಬೇಕೇ? ಹಾಗಿದ್ದರೆ ಈಗಿನಿಂದಲೇ ತಲೆಯನ್ನು ಉಪಯೋಗಿಸುವ ವಿದ್ಯೆ ಕಲಿತುಕೊಳ್ಳಿ. ಅಂದ್ರೆ ಒಟ್ಟಾರೆಯಾಗಿ ಆ ರಾಜ್ಯವನ್ನ ನಗರೀಕರಣ ಮಾಡಬೇಕು, ನಗರದ ಒಂದು ದೊಡ್ಡ ನಗರವಾಗಿ ಅದನ್ನ ಪರಿವರ್ತಿಸಬೇಕು, ಅಲ್ಲಿ ಬಟನ್ ಒತ್ತಿದ ತಕ್ಷಣ ಎಲ್ಲಾ ಕೆಲಸಗಳು ಆಗೋ ಹಾಗೆ ಮಾಡಬೇಕು ಅಂತ ಇವನು ಹೇಳ್ತಾನೆ. ಈಗಲಿಂದಲೇ ಈ ರೀತಿ ತಲೆಯಿಂದ ಕೆಲಸವನ್ನ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ತಲೆಯನ್ನು ಉಪಯೋಗಿಸಿ ವಿದ್ಯೆಯನ್ನ ಕಲ್ತ್ಕೊಂಡು ಕೆಲಸ ಮಾಡಿ ಅಂತ ಸೈತಾನ ಹೇಳ್ತಾನೆ. ಆದ್ರೆ ಅವರ ಯೋಚನೆ ಎಂದ್ರು ತಲೆಯಿಂದ ಏನೋ ಒಂದು ಶ್ರಮದ ಕೆಲಸ ಮಾಡ್ತಾನೆ ಅಂತ ಅವರು ವೇಟ್ ಮಾಡ್ತಿರ್ತಾರೆ. ಮತ್ತೊಬ್ಬ, ನೀನು ಹೇಳಿಕೊಟ್ಟರೆ ತಾನೇ, ಬರೀ ಭಾಷಣ ಮಾಡುತ್ತಿದ್ಯಪ್ಪ, ನಿನ್ ತಲೆ ಕೆಲಸ ಮಾಡಿ ನಾನಿನ್ನು ಹೊಲಕ್ಕೆ ಹೋಗ್ಬೇಕು, ಬೇಗ ಹೇಳ್ಕೊಡ್ಬಾರ್ದಾ? ಅವ್ರಿಗಿನ್ನೂ ಅರ್ಥ ಆಗ್ತಾ ಇಲ್ಲ. ನೀನ್ ಬರೀ ಭಾಷಣ ಮಾಡ್ತಾ ಇದೀಯ, ಬಾಯಲ್ಲಿ ಹೇಳ್ಕೊಳ್ತಾ ಇದೀಯ ವಿನಃ ತಲೆಯಿಂದ ಕೆಲಸ ಮಾಡಿ ತಲೆಯಿಂದ ಕೆಲಸ ಮಾಡಿ ಅಂತ. ತಲೆಯಿಂದ ಕೆಲಸ ಮಾಡೋದನ್ನು ತೋರ್ಸು, ಮೊದಲು ನೀನು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ತೋರ್ಸು ಅಂತ ಅವರು ಆ ಒಂದು ಸೈತಾನನನ್ನ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಒಬ್ಬ, ತಲೆಯಿಂದ ಕೆಲಸ ಮಾಡೋದಕ್ಕೆ ಮುಂಚೆ ಹೀಗೆ ಭಾಷಣ ಮಾಡಬೇಕೋ ಏನೋ? ಅವ್ರವರೇ ಮಾತಾಡ್ಕೋತಾರೆ. ಓಹೋ, ತಲೆಯಿಂದ ಕೆಲಸ ಮಾಡೋದಕ್ಕಿಂತ ಮುಂಚೆ ಭಾಷಣ ಮಾಡಬೇಕು, ಬಾಯಿಯಿಂದ ಭಾಷಣ ಮಾಡಬೇಕು, ಆಮೇಲೆ ತಲೆಯಿಂದ ಕೆಲಸ. ಸೈತಾನ, ನಿಮಗೆ ಹಾಗೆ ತಿಳಿಸಿ ಹೇಳಲಿ? ಸೈತಾನ ಹೇಳಿದ್ದೇನೂ ಅರ್ಥ ಆಗ್ಲಿಲ್ಲ ಅವರಿಗೆ. ಮತ್ತೊಬ್ಬ, ನಮಗೆಲ್ಲ ತಿಳಿದಿದೆ, ಈಗ ತಲೆಯಿಂದ ಕೆಲಸ ಮಾಡೋದನ್ನ ತೋರ್ಸಪ್ಪ ಅಂದ್ರೆ. ಸೈತಾನ, ನಿಮಗೆ ಹೇಳಿ ಹೇಳಿ ನನ್ನ ತಲೆ ಖಾಲಿ ಆಯ್ತಷ್ಟೇ, ಬೋಳೆಶಂಕರ ಕೆಲಸನೇ ಶುರು ಮಾಡಿಲ್ವಲ್ಲ ಮರಾಯ. ಸೈತಾನ, ನಿಮಗೆ ಹೇಳಬಹುದು ಅಂತ ಅಂದುಕೊಂಡೇನಲ್ಲ, ನನ್ನ ಮೂರ್ಖತನಕ್ಕೆ ಮಿತಿ ಇದೆಯೇ? ಕೋಡಂಗಿ, ಅದು ಕೂಡ ನಿನಗೆ ಗೊತ್ತು. ಸೈತಾನ, ಅಯ್ಯ ಅಯ್ಯ ಬೆಪ್ತ ಕಿಡಿಗಳ ತಲೆ ಚಚ್ಚಿಕೊಳ್ಳುವನು. ಕೋಡಂಗಿ, ಅಗೋ ನೋಡಿ, ತಲೆಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ. ತಲೆಯಿಂದ ಕೆಲಸ ಮಾಡೋದು ತಲೆಯನ್ನ ಉಪಯೋಗಿಸ್ಕೊಂಡು ಈ ಭೂಮಿ ಉಳೋದು ಆ ತರ ಕೆಲಸ ಮಾಡೋದು ಅಂತ ಅಲ್ಲಿನ ಜನರು ತಿಳ್ಕೊಂಡಿದ್ರು. ಆದ್ರೆ ಅವರೆಲ್ಲ ಪರಸ್ಪರ ಇವನ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಿದ್ದಾಗ ಅವನು ಎರಡೂ ತಲೆಗಳನ್ನ ಜೋರಾಗಿ ಚಚ್ಕೊಳ್ತಾನೆ, ಅಂದ್ರೆ ತಲೆಗೆ ಹೊಡ್ಕೊಳ್ತಾನೆ. ಇಂಥ ಒಂದು ಜನರ ಮುಂದೆ ನಾನು ಹೇಳಿ ಹೇಳಿ ಈ ಒಂದು ವಿಚಾರವನ್ನ ಹೇಳಿ ಹೇಳಿ ತಲೆಯಲ್ಲಿ ಒಳಗಡೆ ಇರೋದೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಬೋಳೆಶಂಕರ ಹೇಳ್ತಾನೆ, ಇನ್ನೂ ತಲೆಯಿಂದ ಕೆಲಸವನ್ನೇ ಶುರು ಮಾಡಿಲ್ವಲ್ಲಪ್ಪ ನೀನು ಅಂತ. ಅಷ್ಟರಲ್ಲಿ ಇವನು ಹೇಳ್ತಾನೆ, ತಲೆಯನ್ನ ನಿಮ್ಮಂತ ಮೂರ್ಖರಿಗೆ, ಬೆಪ್ತಕಡಿಗಳ ನಿಮ್ಮಂತ ಮೂರ್ಖರಿಗೆ ನಾನು ಹೇಳಿ ಏನು ಉಪಯೋಗ ಇಲ್ಲ ಅಂತ ಹೇಳಿ ತಲೆಗೆ ಹೊಡ್ಕೊಳ್ತಾನೆ ಎರಡೂ ಕೈಗಳಿಂದ. ಅಷ್ಟರಲ್ಲಿ ಒಬ್ಬ ಹೇಳ್ತಾನೆ, ಓ ಅಗೋ ನೋಡು, ಅವನು ತಲೆಯಿಂದ ಕೆಲ್ಸನ ಶುರು ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಅಗೋ ಅವನ ತಲೆಯಿಂದ ನೆತ್ತರು ಸೋರುತ್ತಿದೆ, ಅವನು ಹೊಡ್ಕೊಳ್ತಾ ಇರೋ ರಭಸಕ್ಕೆ ತಲೆಯಿಂದ ರಕ್ತ ಸುರಿಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾರ್ದು? ಸೈತಾನನ ತಲೆಯಿಂದ ನೆತ್ತರು ಅಂದ್ರೆ ರಕ್ತ ಬರ್ಲಿಕ್ಕೆ ಶುರುವಾಯ್ತು. ಅದನ್ನ ನೋಡಿದಂತ ಒಬ್ಬ ಹೇಳ್ತಾನೆ, ಪ್ರಜೆ, ಅಯ್ಯೋ ಅವನ ತಲೆಯಿಂದ ನೆತ್ತರು ಸುರಿತಾ ಇದೆ. ಬೋಳೆಶಂಕರ, ಅಯ್ಯ ಗೆಳೆಯ, ಯಾಕಿಷ್ಟು ಚಿತ್ರಹಿಂಸೆ ಮಾಡ್ಕೊಳ್ತಿದ್ಯಾ? ಯಾಕೆ ಇಷ್ಟು ಚಿತ್ರಹಿಂಸೆ ಮಾಡ್ಕೊಳ್ತಿದ್ಯಾ? ನೋಡಿ ಬೋಳೆಶಂಕರನ ಒಂದು ವ್ಯಕ್ತಿತ್ವ. ತಲೆಯಿಂದ ಕೆಲಸ ಮಾಡೋದು ಹೀಗೆ ತಾನೇ, ಗೊತ್ತಾಯ್ತು ಬಿಡು. ಇಂಥ ಭಯಂಕರ ವಿದ್ಯೆ ಹೇಳಿಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು. ಹೇಳಿಕೊಟ್ಟ ಮಾತ್ರಕ್ಕೆ ನಾವು ತಲೆಯಿಂದ ಕೆಲಸ ಮಾಡಲೇಬೇಕಂತ ಕಡ್ಡಾಯವೇನಿಲ್ಲವಲ್ಲ. ಶಿವ ನಿನಗೆ ಒಳ್ಳೆಯದನ್ನು ಮಾಡಲಿ. ಬೋಳೆಶಂಕರ ಹೇಳ್ತಾನೆ, ಅಯ್ಯೋ ರಕ್ತ ಬರೋ ತರ ಕೆಲಸ ಮಾಡ್ತಿದ್ಯಲ್ಲ ತಲೆಯಿಂದ ನೀನು, ಈ ತರ ಕೆಲಸ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. ಆಯ್ತಪ್ಪ, ತಲೆಯಿಂದನೇ ಕೆಲಸ ಮಾಡಬೇಕು, ರಕ್ತ ಸುರಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಏನಿಲ್ಲ ಅಲ್ವಾ? ಶಿವ ನಿನಗೆ ಒಳ್ಳೇದ್ ಮಾಡ್ಲಿ ಗೆಳೆಯ, ನಿಲ್ಸು ಅಂತ ಅವನನ್ನ ರಿಕ್ವೆಸ್ಟ್ ಮಾಡ್ಕೋತಾನೆ. ಆಗ ಸೈತಾನ, ಏನಂದೆ? ಯಾಕೆ? ಅವನು ಶಿವ ನಿನಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ಬಿಟ್ನಲ್ಲ, ಅದಕ್ಕೆ. ಬೋಳೆಶಂಕರ, ಶಿವ ನಿನಗೆ ಒಳ್ಳೆಯದು ಮಾಡಲಿ ಅಂದೆ. ಸೈತಾನ, ತೂ ಚಂಡಾಲ, ಎಂತ ಮಾತನ್ನಾಡಿದೆ? ಶಿವ ಅನ್ನೋ ಹೆಸರನ್ನ ಕೇಳಕ್ಕಾಗಲ್ವಲ್ಲ ಸೈತಾನನಿಗೆ. ಆಗ ಬೋಳೆಶಂಕರನಿಗೆ ಬೈತಾರೆ ಕೋಡಂಗಿ, ಅಗೋ ಮಿತ್ರ, ಅಲ್ಲಿ ನೋಡು, ನೆತ್ತರಾಡುವ ಅವನ ಮುಖದಲ್ಲಿ ಕೋರೆ ಹಲ್ಲು ಕೊಂಬು ಮೂಡುತ್ತಿದೆ. ಕೋಡಂಗಿ ಅಲ್ಲಿ ಹಾಸ್ಯ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಯ್ಯೋಯ್ಯೋ, ಅವನ ನೆತ್ತರು ಅಂದ್ರೆ ರಕ್ತ ಸುರಿತಾ ಇರುವಂತ ತಲೆಯಲ್ಲಿ ಕೊಂಬು ಮತ್ತೆ ಕೋರೆ ಹಲ್ಲುಗಳೆಲ್ಲ ಬರ್ತಾ ಇದೆ ನೋಡು.
ಬೋಳೆಶಂಕರ ಅಂದ್ರೆ ವೇಷ ಮರೆಸ್ಕೊಂಡಿದ್ದ ಸೈತಾನನಿಗೆ ಈಗ ಶಿವನ ಹೆಸರು ಹೇಳಿದ ತಕ್ಷಣ ಅವನ ಒಂದು ಸೈತಾನ ಪೈಶಾಚಿ ಗುಣ ಹೊರಬರ್ಲಿಕ್ಕೆ ಶುರುವಾಯ್ತು. ಅದು ಕೋಡಂಗಿಗೆ ಕಾಣ್ತಾ ಇದೆ. ಬೋಳೆಶಂಕರ ಇವನು ಇಂದಿನ ಪಿಶಾಚಿಗಳ ತಂದೆ ಅಲ್ಲವೇನಯ್ಯ? ಬೋಳೆಶಂಕರನಿಗೆ ಗೊತ್ತಾಗೋಯ್ತು, ಓಹೋ ಇವನು ನಮ್ಮ ಇಂದಿನ ಪಿಶಾಚಿಗಳಿದ್ರಲ್ಲ ಅವ್ರ ತಂದೆ ಅಲ್ವಾ, ಸೈತಾನ ಅಲ್ವಾ ಅಂತ ಬೋಳೆಶಂಕರ ಹೇಳ್ತಾನೆ. ಕೋಡಂಗಿ ಹೌದು, ಶಿವ ಶಿವ ಶಂಕರ ಬೋಳೆ ಶಂಕರ ಬೊಂಬೊಂ ಶಂಕರ. ಅವನು ಜೋರಾಗಿ ಶಿವ ಶಿವ ಶಂಕರ ಬೋಳೆ ಶಂಕರ ಬೊಂಬೊಂ ಶಂಕರ ಅಂತ ಶಿವನ ನಾಮ ಸ್ಮರಿಸ್ತಾನೆ. ಯಾರು? ಕೋಡಂಗಿ. ಜನ ಜೋರಾಗಿ, ಜನರೆಲ್ಲರೂ ಬೊಂಬೊಂ ಶಂಕರ ಬೋಳೆ ಶಂಕರ ಅಂತ ಜೋರಾಗಿ ಜಪ ಮಾಡ್ಲಿಕ್ಕೆ ಅಂದ್ರೆ ಶಿವನ ಒಂದು ನಾಮಸ್ಮರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಸೈತಾನ ತಿರುಗಿ ತಿರುಗಿ ನಿಲ್ಲಿಸ್ರೋ ಅಂತ ಜೋರಾಗಿ ಕಿರುಚುತ್ತಲೇ ಅಲ್ಲಿಂದ ನೆಲಕ್ಕೆ ಬೀಳುವನು. ಬೋಳೆಶಂಕರ ಹೇಳ್ತಾನೆ ಈಗ ಅಂದ್ರೆ ಸೈತಾನನ ಆ ನಿಜ ರೂಪ ವಾಪಸ್ ಬಂದ್ಬಿಡುತ್ತೆ ಶಿವನ ಹೆಸರು ಹೇಳಿದ ತಕ್ಷಣ. ಅದಕ್ಕೆ ಅಲ್ಲಿನ ಜನರು ಕೋಡಂಗಿ ಎಲ್ಲ ಸೇರ್ಕೊಂಡು ಶಿವನ ನಾಮಸ್ಮರಣೆ ಮಾಡ್ತಾ ಇದ್ದಾಗ್ಲೇ ಸೈತಾನ ತಿರುಗಿ 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 ನೆಲದ ಮೇಲೆ ಬಿದ್ದೋಗ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ನೋಡಿದಿರ ಬಂಧುಗಳೇ, ತಲೆಯಿಂದ ಕೆಲಸ ಮಾಡಬಹುದು ಅನ್ನೋದನ್ನ ಈ ಮನುಷ್ಯ ತೋರಿಸಿದ್ದೇನೋ ಸರಿಯೇ, ಆದರೆ ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದಿರಲ್ಲ, ತಲೆ ಏನಾಗುತ್ತೆ? ಸಿಡಿಯುತ್ತದೆ. ಆದ್ದರಿಂದ ನಾವು ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡೋದೇ ವಾಸಿ. ಬೋಳೆಶಂಕರ ಜನರಿಗೆ ಕುರಿತು ಹೇಳ್ತಾನೆ, ನೋಡಿ ಇವನು ತಲೆಯಿಂದ ಕೆಲಸ ಮಾಡಿ ಅಂತ ಹೇಳಿದ್ನಲ್ಲ, ಅದು ಸರಿ, ಆದ್ರೆ ನಾವೆಲ್ಲ ಸೇರಿ ತಲೆಯಿಂದ ಕೆಲಸ ಮಾಡಿದ್ರೆ ಏನಾಗುತ್ತೆ? ನೆತ್ತರು ಸುರಿಯುತ್ತಲ್ವಾ, ಅದಕ್ಕೆ ಅದು ಸಿಡ್ದೋಗುತ್ತೆ. ತಲೆಯಿಂದ ಕೆಲಸ ಮಾಡಿದ್ರೆ ಏನಾಗುತ್ತೆ? ಸಿಡ್ದೋಗುತ್ತೆ ತಲೆ. ಅದಕ್ಕೆ ಅದ್ರ ಬದಲು ನಾವು ಮಾಮೂಲಿ ಪ್ರತಿನಿತ್ಯ ತರ ಕೈಯಿಂದ ಮತ್ತು ಬೆನ್ನನ್ನ ಬಗ್ಗಿಸಿ ಕೆಲಸ ಮಾಡೋದೇ ವಾಸಿ ಅಂತ ಹೇಳ್ತಾನೆ. ಆಗ ಒಬ್ಬ, ಇದರಲ್ಲಿ ಅನುಮಾನವೇ ಇಲ್ಲ, ನಿಮ್ಮ ತಕರಾರಿಲ್ಲವಾದರೆ ನೀವು ಸೈನಿಕರಿಗೆ ಕಲಿಸಿದ ನಮ್ಮೂರಿನ ಹಾಡು ಹೇಳಬಹುದು. ಬೋಳೆಶಂಕರ ಆಗಲೇಳಿ, ಅದಕ್ಕೇನಂತೆ ಇನ್ನೊಬ್ಬ, ಅಲ್ಲಿ ಒಬ್ಬರು ನಿಂತಿದ್ದಾರಲ್ಲ, ಈ ಕಡೆ ಬೆನ್ನು ತಿರುಗಿಸಿ ಅವರನ್ನು ಸೇರಿಸಿಕೊಳ್ಳೋಣವೇ ಅಂತ ಅವರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೋತಾರೆ. ಬೋಳೆಶಂಕರ ಯಾರವರು? ಕೋಡಂಗಿ. ರಾಜ್ಯ ಕಳೆದುಕೊಂಡ ನಿನ್ನ ಅಣ್ಣಂದಿರು ನಿಮ್ಮೂರಿಗೆ ಬರೋಣವೇ ಅಂತ ಕೇಳುತ್ತಿದ್ದಾರೆ. ಅಲ್ಲಿ ಆಚೆ ಈ ಒಂದು ಸೈತಾನನ ಒಂದು ಪ್ರಸಂಗ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಯಾರು ಬಂದಿದ್ದಾರೆ? ಇಬ್ರು ಅಣ್ಣಂದಿರು ಬಂದಿದ್ದಾರೆ. ಯಾರು? ಸರ್ದಾರ ಮತ್ತೆ ಸಾವುಕಾರ. ಅವರಿಗೆ ಈಗ ಈ ರಾಜ್ಯದ ಒಳಗಡೆ ಬರ್ಬೇಕಾ ಬೇಡವಾ ಅಂತ ಗೊತ್ತಿಲ್ಲ. ಯಾಕೆ? ಸೈತಾನ ಹೋದ ಅಲ್ವಾ, ಸೈತಾನಂದು ಎಲ್ಲಾ ನಾಟಕಗಳು ಮುಗ್ದೋಯ್ತು. ಇನ್ನು ಬುದ್ಧಿ ಬಂತು ಯಾರಿಗೆ? ಸೈತಾನನ ಒಂದು ಪ್ರಚೋದನೆಯಿಂದ ಅವ್ರು ಆಟ ಆಡ್ತಿದ್ರು. ಆದ್ರೆ ಈಗ ಸೈತಾನನೇ ಇಲ್ಲದ್ಮೇಲೆ, ಪ್ರಚೋದಿಸುವವರೇ ಇಲ್ಲದ್ಮೇಲೆ ಅವರಿಗೆ ಬುದ್ಧಿ ಬಂತು, ಸರ್ದಾರ ಮತ್ತೆ ಸಾವುಕಾರನಿಗೆ. ಆಗ ಅಲ್ಲಿನ ಒಬ್ಬ ಪ್ರಜೆ ಹೇಳ್ತಾನೆ, ಅಲ್ಲಿ ನಿಂತಿದ್ದಾರಲ್ಲ ಅವ್ರನ್ನೂ ಈ ಹಾಡಿಗೆ ಸೇರಿಸ್ಕೊಳ್ಳೋಣ ಅಂತ. ಯಾರು ಅಂತ ಕೇಳ್ಬೇಕಾದ್ರೆ ಬೋಳೆಶಂಕರ ಕೋಡಂಗಿ ಹೇಳ್ತಾನೆ, ಅವ್ರು ಯಾರು ಅಲ್ಲ, ನಿನ್ನ ಇಬ್ರು ಅಣ್ಣಂದಿರು ನಿಮ್ಮೂರಿಗೆ ಬರ್ಬೇಕು ಅಂತ ಕೇಳ್ತಿದ್ದಾರೆ. ಬೋಳೆಶಂಕರ ಆಗಲೇಳಿ, ಅವರೂ ನಮ್ಮೊಟ್ಟಿಗಿರಲಿ, ಎಲ್ಲರೂ ಕೂಡಿ ಹಾಡೋಣ, ಎಲ್ಲಿ ಹಾಡು ಶುರು ಮಾಡಿ ಅಂತ ಹೇಳ್ತಾನೆ. ಎಲ್ಲರೂ ಸೇರ್ಕೊಂಡು ಹಾಡನ್ನ ಹಾಡ್ತಾರೆ. ಜಯ ಜಯ ಶಿವಪೂರಿಗೆ, ಹಸಿರಿನ ತವರೂರಿಗೆ, ಹಾಡು ಬೆಳೆವ ಕಾಡಿಗೆ, ನಮ್ಮ ಚಳಿಗೆ ಬಿಸಿಯಾಗುವ ಯೌವನವನ್ನು ಕಾಪಾಡುವ ಮುಳ್ಳಿನಲ್ಲೂ ಹೂಗಳ ನಗೆಯ ನಗುವ ಸೀಮೆಗೆ, ಜಯ ಜಯ ಶಿವಪೂರಿಗೆ, ಜಯ ಜಯ ಶಿವಪೂರಿಗೆ ಅಂತ ಹಾಡನ್ನ ಹಾಡ್ತಾರೆ. ಎಲ್ರು ಸೇರ್ಕೊಂಡು ಇಲ್ಲಿರುವ ಎಲ್ರು ಬೋಳೆಶಂಕರ, ರಾಣಿ, ಅಣ್ಣ ತಮ್ಮಂದಿರು, ಭಾಗವತ, ಇವರು ಕೋಡಂಗಿ, ಜನರು ಎಲ್ಲ ಸೇರ್ಕೊಂಡು ಈ ಹಾಡನ್ನ ಹಾಡ್ತಾರೆ. ಜಯ ಜಯ ಶಿವಪೂರಿಗೆ, ಜಯವಾಗ್ಲಿ ನಮ್ಮ ಶಿವಪುರಿಗೆ. ನಮ್ಮ ಶಿವಪುರ ಯಾವತ್ತೂ ಹಸಿರಿನಿಂದ ಕೂಡಿರಲಿ, ಯಾವತ್ತೂ ಶ್ರಮಜೀವಿಗಳು ಇಲ್ಲಿ ಸ್ನೇಹಮಯವಾಗಿ, ಸ್ನೇಹದ ಒಂದು ರೂಪದಲ್ಲಿ ಎಲ್ಲ ಜನರು ಪರಸ್ಪರ ಸ್ನೇಹಿತರಾಗಿರ್ಲಿ ಅಂತ ಹಾಡ್ತಾರೆ. ಚಳಿಗೆ ಬಿಸಿಯಾಗುವಂತ, ಯೌವನವನ್ನ ಕಾಪಾಡುವಂತ, ಮುಳ್ಳಿನಲ್ಲೂ ಹೂವ ನಗುವನ್ನ ಕೊಡುವಂತಹ ನಮ್ಮ ಸೀಮೆಗೆ, ಈ ಒಂದು ಜಯಪುರಕ್ಕೆ ಜಯವಾಗಲಿ. ಅದು ಯಾವತ್ತೂ ಹಸಿರಾಗಿರಲಿ. ಯಾವತ್ತೂ ನಾವು ಕೈಯಿಂದ ಕೆಲಸ ಮಾಡಿದ್ರೆ, ಶ್ರಮ ಪಟ್ರೆ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮ್ಮ ಹಳ್ಳಿ ಉಳಿಬೇಕು, ಅದನ್ನು ಉಳಿಸ್ಬೇಕು, ನಮ್ಮ ಹಳ್ಳಿಯ ಒಂದು ಮೌಲ್ಯವನ್ನು ನಾವು ಎತ್ತಿ ತೋರಿಸ್ಬೇಕು ಅಂತ ಈ ಒಂದು ನಾಟಕದಲ್ಲಿ ನಾವು ಕಲ್ತ್ಕೊಂಡ್ವಿ. ಇಷ್ಟು ಇಲ್ಲಿಗೆ ನಮ್ಮ ಈ ಶಿವಪುರದ ಬೋಳೆಶಂಕರನ ಈ ಒಂದು
ಕಥಾ ನಾಟಕ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಇದೇ ಚಂದ್ರಶೇಖರ ಕಂಬಾರರು ಬರೆದಿರುವಂತಹ ಬೋಳೆಶಂಕರ ನಾಟಕ. ಈ ಬೋಳೆಶಂಕರ ನಾಟಕದಿಂದ ನಾವೇನೇನು ತಿಳ್ಕೊಂಡ್ವಿ ಅನ್ನೋದನ್ನ ನಾವು ಆಶಯದಲ್ಲಿ ತಿಳ್ಕೊಂಡ್ವಿ. ಅಂದ್ರೆ ನಗರ ಬೇಕು, ನಗರೀಕರಣ ಆಗಬೇಕು ನಿಜ, ಆದ್ರೆ ಎಷ್ಟರ ಮಟ್ಟಿಗೆ ಆಗ್ಬೇಕು ಅಂದ್ರೆ ನಮ್ಮ ಗ್ರಾಮೀಣ ಬದುಕು ಹಾಳಾಗಬಾರ್ದು, ನಮ್ಮ ಗ್ರಾಮೀಣ ಹಳ್ಳಿಯ ಒಂದು ಮೌಲ್ಯ ಏನಿದೆ ಅದನ್ನ ನಾವು ನಾಶ ಮಾಡಿಕೊಳ್ಬಾರ್ದು. ಆ ಹಸಿರನ್ನ ನಾವು ಸರ್ವನಾಶ ಮಾಡಿಕೊಂಡ್ರೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬೋಳೆಶಂಕರ ಕಂಡಂತ ಕನಸಿನ ರಾಜ್ಯ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಓಕೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ಅಲ್ಲಿ ಯಾವುದೇ ಒಂದು ಬೇರೆ ಯಾವ ಒಂದು ಸೈತಾನನ್ನು ಪ್ರಚೋದಿಸಿದಂತ ಕೆಟ್ಟ ವಿಚಾರಗಳಿಗೆ ಯಾವುದೇ ಒಂದು ಬೆಲೆ ಇರಲಿಲ್ಲ. ಅಲ್ಲಿ ಇದ್ದಿದ್ದು ಬರೀ ಶ್ರಮಕ್ಕೆ ಮಾತ್ರ, ಹಾಗೂ ಒಂದು ಸರಳ ಜೀವನ, ಸರಳ ಬದುಕು, ಸಾರ್ಥಕತೆಯ ಬದುಕು, ಮೌಲ್ಯಯುತವಾದ ಬದುಕು, ಹಳ್ಳಿಯ ಒಂದು ಜೀವನ ತುಂಬಾ ಒಳ್ಳೆಯದು ಅನ್ನೋದನ್ನ ಸಾರಿ ಹೇಳ್ತಾ ಇದೆ ಚಂದ್ರಶೇಖರ ಕಂಬಾರರು ಬರೆದಿರುವಂತಹ ಬೋಳೆಶಂಕರ ನಾಟಕ. ನಾವು ಕೂಡ ನಮ್ಮ ಹಳ್ಳಿಯನ್ನ, ನಮ್ಮ ಹಸಿರನ್ನ ಉಳಿಸಿ ಬೆಳೆಸ್ಕೊಳ್ಳುವಂತಹ ಒಂದು ನಿಯಮವನ್ನ ನಾವು ಮಾಡೋಣ. ನಗರ ಬೇಕು, ನಗರದ ಜೊತೆಗೆ ನಮ್ಮ ಹಳ್ಳಿಯನ್ನು ಉಳಿಸ್ಕೊಳ್ಬೇಕು. ಆಗ ಮಾತ್ರ ನಮ್ಮ ಮುಂದಿನ ಪೀಳಿಗೆಯವರು ಅವರು ಕೂಡ ಬದುಕಿ ಬಾಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ನಾಟಕವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಈ ನಾಟಕ ಬೋಳೆಶಂಕರ ಎಂಬ ನಾಟಕದ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಂಡ್ವಿ. ಮುಂದೆ ಹೊಸದೊಂದು ವಿಚಾರದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.